ವಿಶ್ವಂಭರ ಟಿವಿಯ ವೀಕ್ಷಕರೇ ನಮಸ್ಕಾರ. ನವರಾತ್ರೋತ್ಸವದ ನವದುರ್ಗಾರಾಧನೆಯ ವಿಷಯದಲ್ಲಿ ನಮ್ಮ ಆಲೋಚನೆಯನ್ನು ನಾವು ವಿಸ್ತಾರ ಮಾಡ್ತಾ ಇದ್ದೇವೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಶರನ್ನವರಾತ್ರ ಉತ್ಸವದ ಈ ಸಂದರ್ಭದಲ್ಲಿ 9 ದಿವಸಗಳ ದೇವಿಯ ಆರಾಧನೆಯನ್ನು ಮುಗಿಸಿ ವ್ರತವನ್ನು ಉಪಸಂಹಾರ ಮಾಡುವ ದಿವಸವೇ ವಿಜಯದಶಮಿ. ಪ್ರತಿಪದೆಯಿಂದ ನವಮಿಯವರೆಗೆ ಶಕ್ತಿಯ ನವರೂಪಗಳನ್ನು ಆರಾಧನೆ ಮಾಡಿಯಾಯಿತು. ಈ ಆರಾಧನೆ ಆದಮೇಲೆ ವ್ರತ ಸಮಾಪನವನ್ನು ಮಾಡಬೇಕಾಗಿದೆ. ಸಮಾಪನ ಮಾಡುವ ದಿವಸ ಅವತ್ತು ಶಾರದಾ ಪೂಜೆ. ವಿಶೇಷವಾಗಿ ಮನೆಯಲ್ಲಿರುವಂತಹ ವೇದ, ರಾಮಾಯಣ, ಮಹಾಭಾರತ, ಭಾಗವತ ಇಂತಹ ಪವಿತ್ರವಾದ ಗ್ರಂಥಗಳನ್ನು ಇಟ್ಟು ಆ ಗ್ರಂಥಗಳಲ್ಲಿಯೇ ಶಾರದಾ ಮಾತೆಯನ್ನು ಭಾವಿಸಿಕೊಂಡು ಗ್ರಂಥ ಪೂಜೆಯನ್ನು ಮಾಡುವಂಥ ಒಂದು ದಿವಸ ಇದಕ್ಕೆ ವಿದ್ಯಾದಶಮಿ ಎಂಬ ಹೆಸರು ಇದೆ. ವಿಜಯದಶಮಿ ಅಂತಲೂ ಹೆಸರಿದೆ. ಈ ವಿಜಯದಶಮಿ ರಾವಣ ಕುಂಭಕರ್ಣಾದಿಗಳನ್ನು ಸಂಹಾರ ಮಾಡಿ ರಾಮ ತನ್ನ ವಿಜಯವನ್ನು ಪಡೆದು ವಿಜಯೋತ್ಸವವನ್ನು ಆಚರಿಸಿದಂತಹ ಒಂದು ಪರ್ವಕಾಲ. ಧರ್ಮಾಧರ್ಮಗಳ ಹೋರಾಟ ನಡೆದಿತ್ತು. ದೇವಾಸುರರ ಒಂದು ಹೋರಾಟ ನಡೆದಿತ್ತು. ಆ ಹೋರಾಟದಲ್ಲಿ ಅಸುರ ಪಕ್ಷ ಸಂಪೂರ್ಣವಾಗಿ ಸೋತು ಅಧರ್ಮ ಪಕ್ಷ ಪರಾಭವವನ್ನು ಪಡೆದು ಧರ್ಮ ಪಕ್ಷ ವಿಜಯವನ್ನು ಪಡೆದಂತಹ ಪರ್ವಕಾಲ. ಈ ಪರ್ವಕಾಲದ ಹಿನ್ನೆಲೆಯಲ್ಲಿಯೇ ಅದರ ಸ್ಫೂರ್ತಿಯಿಂದಲೇ ಧರ್ಮದ ವಿಜಯವನ್ನು ಸಾರುವಂತಹ ದಶಮಿ ವಿಜಯದಶಮಿ. ಯಾವಾಗಲೂ ಹಾಗೆ ವಿಜಯ ಅಂದರೆ ಜ್ಞಾನದ ವಿಜಯ. ಅದು ಪ್ರತಿಯೊಬ್ಬ ಜೀವಿಯಲ್ಲೂ ಈ ಸಂಘರ್ಷ ಇದ್ದೇ ಇದೆ. ಜ್ಞಾನ ಮತ್ತು ಅಜ್ಞಾನಗಳ ಸಂಘರ್ಷ. ಒಂದು ವಿಷಯ ಗೊತ್ತಿದೆ ಅಂದರೆ ಅದು ಜ್ಞಾನ, ಗೊತ್ತಿಲ್ಲ ಅಂದರೆ ಅಜ್ಞಾನ. ಗೊತ್ತಿಲ್ಲ ಎನ್ನುವುದು 2 ರೀತಿಯಿಂದ ಏರ್ಪಡಬಹುದು. ಒಂದು, ಆ ವಿಷಯ ನಮಗೆ ಗೊತ್ತಾಗಲಿಲ್ಲ ಎನ್ನುವ ಕಾರಣಕ್ಕೆ ನಾವು ಗೊತ್ತಿಲ್ಲ ಅಂತ ಹೇಳ್ಬೋದು. ಆ ವಿಷಯ ನಮಗೆ ಗೊತ್ತಾಗುವುದಿಲ್ಲ ಅಂದರೆ ಅದನ್ನು ತಿಳಿಯುವ ಅರ್ಹತೆಯೇ ನಮಗಿಲ್ಲ ಅಂತಾದರೂ ಕೂಡ ಅಜ್ಞಾನವೆಂಬುದು ಬರ್ತದೆ. ಅಜ್ಞಾನ ಎಲ್ಲಿದೆಯೋ ಅಲ್ಲಿ ಕತ್ತಲೆ, ಅಲ್ಲಿ ಬೆಳಕಿಲ್ಲ, ಅಲ್ಲಿ ಮಾರ್ಗ ಇಲ್ಲ, ಅಲ್ಲಿ ಉತ್ಸಾಹವಿಲ್ಲ, ಅಲ್ಲಿ ಕ್ರಿಯೆ ಇಲ್ಲ. ಅದೇ ಎಲ್ಲಿ ಜ್ಞಾನ ಇದೆಯೋ, ವಿವೇಕವಿದೆಯೋ ಅಲ್ಲಿ ಬೆಳಕಿದೆ, ಅಲ್ಲಿ ದಾರಿ ಇದೆ, ಅಲ್ಲಿ ಪ್ರೇರಣೆ ಇದೆ, ಆ ಕಾರ್ಯವನ್ನು ಸಾಧಿಸುವ ಉತ್ಸಾಹ ಇದೆ, ಅಲ್ಲಿ ಜೀವನ ಇದೆ. ಈ ದೃಷ್ಟಿಯಿಂದ ಜ್ಞಾನ ಅಜ್ಞಾನಗಳ ಸಂಘರ್ಷ ನಡೆದು ಜ್ಞಾನವೇ ಗೆಲ್ಲುವಂತಹ ಒಂದು ಪರ್ವಕಾಲ ದಶಮಿ. ಆದ್ದರಿಂದಲೇ ಇದನ್ನು ವಿದ್ಯಾದಶಮಿ ಅಂತಲೂ ಹೇಳ್ತಾರೆ. ಶಾರದೆಯ ಒಂದು ಪೂಜೆ ಮಾಡಿ ಅವಳ ಅನುಗ್ರಹಕ್ಕೆ ಪಾತ್ರರಾಗಿ ಉತ್ಸವದ ಕೊನೆಯಲ್ಲಿ ಪುಸ್ತಕಗಳನ್ನು ಪಠನ ಮಾಡುವ ಒಂದು ಕ್ರಮ ಇದೆ. ಆದ್ದರಿಂದ ಆಗ ಅದು ವಿದ್ಯಾದಶಮಿ ಆಗ್ತದೆ. ಈ ಪರ್ವಕಾಲದಲ್ಲಿಯೇ ಮಕ್ಕಳಿಗೆ ಹೊಸದಾಗಿ ಅಕ್ಷರಾಭ್ಯಾಸ, ಹೊಸದಾಗಿ ಶಾಸ್ತ್ರಪಾಠ ಇದನ್ನೆಲ್ಲ ಮಾಡುವ ಕ್ರಮ ಇದೆ. ಆದ್ದರಿಂದ ನಮ್ಮ ಗುರುಗಳು ಪಾಠ ಮಾಡುವಾಗ ಒಂದು ವಿಷಯ ಹೇಳಿದರು, ಇದು ವಿಜಯದಶಮಿಯಪ್ಪ. ಈ ವಿಜಯದಶಮಿ ನಿಜವಾಗಿ ವಿಜಯದಶಮಿ ಆಗಬೇಕಿದ್ದರೆ ಅದು ಮೊದಲು ವಿದ್ಯಾದಶಮಿ ಆಗಬೇಕು. ಯಾರಲ್ಲಿ ವಿದ್ಯೆಯ ಪೂರ್ಣವಾದ ಅನುಗ್ರಹ ರೂಪುಗೊಳ್ಳುತ್ತದೆಯೋ ಅಂಥವರು ಪ್ರತಿಯೊಂದು ಕಾರ್ಯದಲ್ಲೂ ವಿಜಯವನ್ನೇ ಪಡಿತಾರೆ. ವಿಶಿಷ್ಟವಾದ ಜಯ. ಜಯ ಅಂತಂದರೆ ಉತ್ಕರ್ಷೇಣ ವರ್ತನಂ, ಮೊದಲಿಗಿಂತ ಉತ್ತಮ, ಅದಕ್ಕಿಂತ ಉತ್ತಮ, ಅದಕ್ಕಿಂತ ಉಜ್ವಲ ಆಗಿ ಉತ್ಕರ್ಷೇಣ ವರ್ತನಂ. ಅವರಲ್ಲಿ ಅಪಕರ್ಷವೇ ಇಲ್ಲ, ಕೆಳಮುಖವಾದ ಸಂಚಾರ ಇಲ್ಲ, ಕೆಳಮುಖವಾದಂತಹ ಸ್ಥಿತಿಗತಿಗಳಿಲ್ಲ. ಅವರಲ್ಲಿ ಉತ್ಕೃಷ್ಟ ಮೇಲ್ಮುಖವಾದಂತಹ ಒಂದು ಗತಿ ಇರ್ತದೆ. ಅದನ್ನು ವಿಜಯ, ವಿಶಿಷ್ಟವಾದ ಜಯ ಅಂತ ಹೇಳ್ತಾರೆ. ಆ ವಿಜಯವನ್ನು ಸಂಪಾದಿಸುವ ತಿಥಿ ವಿಜಯದಶಮಿ. ರಾಮಚಂದ್ರನೇ ಅದಕ್ಕೆ ನೇತಾರ. ಅವನ ಅನುಗ್ರಹವನ್ನು ಮತ್ತು ಭಾವಿಸಿಕೊಳ್ಳುವ ಒಂದು ಪರ್ವಕಾಲ. ಆದ್ದರಿಂದ ವಿಜಯದಶಮಿ ಅದಾಗಬೇಕು ಅಂತಂದರೆ ವಿದ್ಯಾದಶಮಿ ಆಗಬೇಕು. ನಾವು ವಿದ್ಯಾಪಾತ್ರರಾಗಬೇಕು. ವಿದ್ಯೆಯನ್ನು ಕಲಿಯುವುದಕ್ಕೆ ನಾವು ಸಂಕಲ್ಪಬದ್ಧರಾಗಬೇಕು. ಎಂತಹ ವಿದ್ಯಾವಂತರು ಪ್ರತಿ ಕ್ಷಣವೂ ಕಲಿತುಕೊಳ್ಳಬೇಕು. ಕಲಿಯುತ್ತ ಕಲೆಯುತ್ತ ಕಲಾತ್ಮಕವಾಗಿ ಬದುಕಬೇಕು. ಇದು ಋಷಿಗಳು ನಮಗೆ ಕೊಟ್ಟಂತಹ ಸಂದೇಶ. ಆದ್ದರಿಂದ ಕಲೆಯುತ್ತ ಕಲಾತ್ಮಕವಾಗಿ ನಾವು ಬದುಕಬೇಕು ಅಂತಂದರೆ ವಿಜಯದಶಮಿ ಅದು ನಮ್ಮ ಪಾಲಿಗೆ ವಿದ್ಯಾದಶಮಿ ಆಗಬೇಕು. ಸಕಲ ವಿದ್ಯೆಗಳು ಒಲಿದು ನಮಗೆ ನಮ್ಮನ್ನು ಪಾತ್ರತ್ವವನ್ನು ನಮ್ಮಲ್ಲಿ ತುಂಬಿಸಿಕೊಡಬೇಕು. ಆದ್ದರಿಂದಲೇ ಈ ವ್ರತವನ್ನು ಸಂಕಲ್ಪ ಮಾಡುವಾಗ
ಸಕಲ ವಿದ್ಯಾ ಪ್ರಾಪ್ತ್ಯರ್ಥಂ ಅಂತ ಸಂಕಲ್ಪ ಮಾಡಿದ್ದು ಇವತ್ತು, ಅಂದರೆ ವಿಜಯದಶಮಿಯ ದಿವಸ ವ್ರತವನ್ನು ಸಮಾಪನೆ ಮಾಡುವಾಗ ನಮಗದು ಕೂಡಿ ಬರುತ್ತೆ. ಆದ್ದರಿಂದ ವಿದ್ಯಾದಶಮಿಯ ದಿವಸ ಸಕಲ ವಿದ್ಯೆಗಳ ಒಂದು ಪ್ರಾಪ್ತಿ, ಅದರ ಸಂಬಂಧ, ಅದರ ಸಮಾಯೋಗ ನಮ್ಮಲ್ಲಿ ಏರ್ಪಡುತ್ತೆ. ಅದು ಏರ್ಪಡಬೇಕು. ಆ ದೃಷ್ಟಿಯಿಂದಲೇ ವಿಜಯದಶಮಿ. ಈ ಪರ್ವಕಾಲದಲ್ಲಿಯೇ ಸೀಮೋಲ್ಲಂಘನಾದಿಗಳನ್ನು ಮಾಡುವವರಿದ್ದಾರೆ. ಉತ್ಸವದ ಕೊನೆಯಲ್ಲಿ ನೂತನ ವಸ್ತ್ರಧಾರಣ ಮಾಡಿಕೊಂಡು ಶಬಿ ಸಂಗ್ರಹ ಮೊದಲಾದವುಗಳನ್ನು ಮಾಡುತ್ತಾರೆ. ಕೆಲವು ಕಡೆಗೆ ಆ ದಿವಸದಿಂದಲೇ ಹೊಸ ವರ್ಷದ ಆಚರಣೆ ಕೂಡ ಇದೆ. ಅದು ಆಯಾ ಜನಾಂಗದವರು, ಆಯಾ ಪ್ರದೇಶದವರು ತಮ್ಮ ದೇಶಾಚಾರದಂತೆ, ತಮ್ಮ ಕುಲಾಚಾರದಂತೆ ಏರ್ಪಡಿಸಿಕೊಂಡಂತಹ ಒಂದು ಕ್ರಮ. ಆದ್ದರಿಂದ ಇಡೀ ವಿಶ್ವದಲ್ಲಿ ಬದುಕುವ ಎಲ್ಲ ಭಾರತೀಯರಿಗೆ, ಭಾರತದ ಒಂದು ಸ್ಫೂರ್ತಿಯನ್ನು ಪಡೆದವರಿಗೆ, ಭಾರತರು ಬೆಳಕಿನಲ್ಲಿ ನಿರತರಾದಂತಹ ಸನಾತನಿಗಳಿಗೆ ಇವರ ಜೀವನದಲ್ಲಿ ಅವಿಸ್ಮರಣೀಯವಾದಂತಹ ಪರ್ವಕಾಲ. ಆದ್ದರಿಂದ ಪ್ರತಿಪದೆಯಿಂದ ನವಮಿಯವರೆಗೆ ಶಕ್ತಿಯ ನವ ಮುಖಗಳನ್ನು ಆರಾಧನೆ ಮಾಡಿ ಅನುಗ್ರಹವನ್ನು ಪಡೆದು ಸಶಕ್ತರಾದಂತಹ ಭಾರತರು ವಿಜಯದಶಮಿಯ ದಿವಸ ವಿದ್ಯಾದಶಮಿ ಅಂತ ಭಾವಿಸಿ ವಿದ್ಯೆಯ ಅನುಗ್ರಹವನ್ನು ಪಡೆದು ತಮ್ಮ ಜೀವನದಲ್ಲಿ ವಿಜಯವನ್ನು ಪಡೆದು ಧನ್ಯರಾಗುವಂತಹ ಕಾಲ. ಈ ಕಾಲದಲ್ಲಿ ನಾವು ಮೈ ಮರೆಯೋದು ಬೇಡ. ನಾವು ಅರಿವಾಗಿದ್ದುಕೊಂಡು ಎಚ್ಚರಿಕೆಯಿಂದ ದೇವತಾರಾಧನೆ ಮಾಡಿ ದೇವತೆಯ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ನಮಸ್ಕಾರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.